ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಿಂದ ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದರೆ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 146ನೇ ಅಧ್ಯಾಯ ಅದರ 1ನೇ ಮತ್ತು 2ನೇ ವಚನದಲ್ಲಿ ಹೀಗೆ ಬರೆದಿದೆ: ಯಾಹುವಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನ ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನ ಕೊಂಡಾಡುವೆನು. ಪ್ರೀತಿಯ ದೇವಜನರೇ, ದೇವಭಕ್ತನು ಹೇಗೆ ಹೇಳ್ತಾ ಇದ್ದಾನೆ? ನನ್ನ ಮನವೇ ಯೆಹೋವನನ್ನ ಸ್ತುತಿಸು ಎಂಬುದಾಗಿ. ಇಲ್ಲಿ ಒಂದು ಟೈಟಲ್ ಅನ್ನ ನಾವು ನೋಡ್ತೇವೆ, ಯೆಹೋವನನ್ನ ಆಶ್ರಯಿಸಿಕೊಂಡವನು ಧನ್ಯನು ಎಂಬುದಾಗಿ. ಇವತ್ತು ನಾವು ಕೂಡ ಧನ್ಯರಾಗಿದ್ದೇವೆ. ಯಾಕಂದ್ರೆ ನಾವು ದೇವರನ್ನ ಆಶ್ರಯಿಸಿಕೊಂಡಿರುವಾಗ ದೇವರು ನಮ್ಮನ್ನ ತನ್ನ ಮಕ್ಕಳಾಗುವಂತ ಅಧಿಕಾರವನ್ನ ಕೊಟ್ಟಿದ್ದಾನೆ. ಪ್ರಿಯರೇ, ಇವತ್ತು ನಾವು ಅನೇಕ ಜನರಲ್ಲಿ ನೋಡ್ತೇವೆ, ಅವರ ಜೀವಿತದಲ್ಲಿ ಏನಾದರೂ ಅದ್ಭುತ ಕಾರ್ಯಗಳು ಆದ್ರೆ ಮಾತ್ರ ದೇವರನ್ನ ಸ್ತುತಿಸುವವರಿರ್ತಾರೆ. ಅವರ ಜೀವಿತದಲ್ಲಿ ಏನಾದರೂ ಸೂಚಕ ಕಾರ್ಯಗಳು ಆದ್ರೆ ಮಾತ್ರ ದೇವರನ್ನ ಹೊಗಳುವಂತ ಜನರಿದ್ದಾರೆ. ಆದರೆ ಅಂಥ ಒಂದು ಜನರು ನಾವಾಗದೆ ನಮ್ಮ ಜೀವಮಾನವೆಲ್ಲ ನಮ್ಮ ದೇವರನ್ನ ನಾವು ಕೊಂಡಾಡುವವರಾಗಬೇಕು ಮತ್ತು ಪ್ರಾಣವಿರುವವರೆಗೂ ಯೆಹೋವನನ್ನ ಸ್ತುತಿಸುವವರಾಗಬೇಕು. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಹಳೆಯ ಜೀವಿತವನ್ನೆಲ್ಲ ಹೋಗಲಾಡಿಸಿ ಹೊಸ ಜೀವಿತವನ್ನ ಕೊಟ್ಟು ಪ್ರತಿದಿನವೂ ನಮಗೆ ಒಂದು ಹೊಸ ಬದುಕನ್ನು ಕೊಟ್ಟು ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ದೇವರು ನಮಗೆ ಸಫಲವನ್ನ ಕೊಟ್ಟು ಪ್ರತಿದಿನವೂ ನಡೆಸ್ತಾ ಇದ್ದಾನೆ. ಅಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಜೀವಮಾನ ಕಾಲವೆಲ್ಲ ದೇವರನ್ನ ಸ್ತುತಿಸುವಂತ ಮಕ್ಕಳಾಗಬೇಕು. ಪ್ರಿಯರೇ, ಹೊರತು ಏನಾದ್ರೂ ಅದ್ಭುತ ಕಾರ್ಯಗಳು ಆದ್ರೆ ಸಾಕು ನಾವು ದೇವರನ್ನ ಆರಾಧನೆ ಮಾಡ್ತೇವೆ, ಏನಾದ್ರೂ ಒಂದು ಸೂಚಕ ಕಾರ್ಯಗಳು ನಮ್ಮಲ್ಲಿ ಆದ್ರೆ ಮಾತ್ರ ನಾವು ದೇವರನ್ನ ಆರಾಧಿಸ್ತೇವೆ ಅಂತ ಒಂದು ಜನರು ನಾವಾಗದಂತೆ ಪ್ರತಿ ಕ್ಷಣವೂ ಪ್ರತಿ ಕಾಲವೂ ದೇವರು ಮಾಡಿರುವಂತಹ ಅದ್ಭುತ ಕಾರ್ಯಗಳನ್ನ ನಾವು ನೆನೆಸಿ ಆತನನ್ನ ಸ್ತುತಿಸುವವರಾಗಬೇಕು. ಪ್ರಿಯರೇ, ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಆಮೆನ್.